ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಧುರಾ ಪಾಟೀಲ್, ಊರು ಉಸೋಳ, ಜೋಯಿಡಾ ತಾಲೂಕು. ನಾನು ಮಾಡುವ ಅಡಿಗೆ ಕಾಯಿ ಮುಳ್ಕ. ಕಾಯಿ ಮುಳ್ಕಕ್ಕೆ ಬೇಕಾಗಿರೋ ಸಾಮಗ್ರಿ: 1 ಕಪ್ ಅಕ್ಕಿ, ಒಣಮೆಣಸಿನ್ಕಾಯಿ ಒಂದು 5 ರಿಂದ 6, ತೆಂಗಿನಕಾಯಿ ತುರಿ, ಅರಿಶಿನ, ಧನಿಯಾ, ಇಂಗು, ಬೆಲ್ಲ, ಜೀರಿಗೆ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಎಸಳು ಕರಿಬೇವಿನ ಸೊಪ್ಪು, ಸ್ವಲ್ಪ ಅನ್ನ. ಅದಕ್ಕೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ ಅನ್ನ. ಕರಿಯಲ್ಲಿ ಬಾಣಲೆ, ಎಣ್ಣೆ ಬೇಕು. ಫಸ್ಟು ಅಕ್ಕಿ ರುಬ್ಕೆಂಬ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಾ ತರಿಯಾಗಿ ರುಬ್ಕೆಂಬ. ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕುವ, ಅರಿಶಿನ ಹಾಕುವ, ಧನಿಯಾ, ಇಂಗು, ಸ್ವಲ್ಪ ತಪ್ಪೇಂದೆ ಇಂಗು, ಜೀರಿಗೆ, ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಂಬ. ಈಗ ಒಂದು ಪಾತ್ರೆಗೆ ಹಾಕೊಂಬ. ಪಾತ್ರೆಗೆ ಹಾಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕುವ. ಕಾಯಿ ತುರಿ ಎಷ್ಟು ಬೇಕಾದ್ರೂ ಹಾಕೊಳ್ಳೋದಿಲ್ಲ. ಅದಕ್ಕೆ ಅದು ಹಾಕಿದಷ್ಟು ರುಚಿ ಸ್ವಲ್ಪ ಜಾಸ್ತಿ ಬಂತು. ಕರಿಬೇವಿನ ಸೊಪ್ಪು ಹಾಕುವ, 2 ಅಂಕು ತಗೊಂಡೆ ನಾನು. ಸ್ವಲ್ಪ ಬೆಲ್ಲ, ಸ್ವಲ್ಪ ಅನ್ನ ಹಾಕುವ. ಅದಕ್ಕೆ ಅನ್ನ ಹಾಕಿದ್ರೆ ಸ್ವಲ್ಪ ಗರ್ಗರಿ ಆಗುತ್ತೆ, ರುಚಿನೂ ಬಂತು. ಚಂದ ಮಾಡಿ ಕಲಸಿದ್ರೆ ಸ್ಟವ್ ಆನ್ ಮಾಡುವ. ಸ್ಟವ್ ಹಚ್ಚುವ. ಕರಿಲಿ ಎಷ್ಟು ಎಣ್ಣೆ ಬೇಕು ಅಷ್ಟು ಹಾಕೋಣ. ಸಾಕಾಗ್ತು ಇಷ್ಟು ಎಣ್ಣೆ. ಇದು ಬಿಸಿ ಬರಲ್ಲ. ಮಾಡಿ ಕೆಂಪಾಗ್ತಾ ಇದೆ.
ಇದು ಟೊಮೆಟೊ ಸಾಸ್ನ ಜೊತೆ ನನ್ನ ಮಗ ತಿಂತ. ಇದು ನೆಂಟರು ಬಂದಾಗೂ ಮಾಡ್ಲಿತ್ತು, ನಾವು ಮನೆಯಲ್ಲೂ ಹೀಗೆ ಇದ್ರೂ ಮಾಡ್ಕೊಳ್ಬೇಕು. ತುಂಬ ರುಚಿನೂ ಹೌದು, ಮತ್ತು ಹೆಚ್ಚು ತ್ರಾಸು ಇಲ್ಲ ಮಾಡಲು. ಕಾಯಿ ಮುಳುಕ ರೆಡಿ. ಯಾಕಿಂತ ಕೊಡುಗೆ ಇಲ್ಲ ನೋಡಿ, ಚಲೋ ಕಾಯಿ ಒಳಗಿಂದೆಲ್ಲ ಬೆಂದಿತ್ತು.